ನೋವಲ್ ಅಫ್ಕೋರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಆದ್ರೆ ಅಭಿಮಾನಿಗಳು ಅಭಿಮಾನದಿಂದ ಪ್ರೀತಿ ವಿಶ್ವಾಸ ತೋರಿಸುವಾಗ ನೋವಿನಿಂದ ಹೊರಗಡೆ ಬಂದಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಸ್ಪಂದಿಸ್ಬೇಕಲ್ಲ, ಆ ಗುಣದ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಿಜಕ್ಕೂ ಗಂಗಾಧರ್, ಈಗ ಅಭಿಮಾನಿಗಳು ಅಷ್ಟು ದೂರದಿಂದ ಬಂದಿದ್ದಾರೆ ಅಂದಮೇಲೆ ಈಗ ಸ್ಪಂದಿಸದೆ ಹೋದ್ರೆ ಒಂದ್ ಕಡೆ ಅವ್ರಿಗೆ ಮತ್ತಷ್ಟು ಬೇಜಾರಾಗುತ್ತೆ. ಒಂದ್ ಕಡೆ ಅಪ್ಪು ಸರು ಇಲ್ಲ, ಈಗ ನೋಡಿದ್ರೆ ಕುಟುಂಬದವರು ಯಾರು ಬರ್ತಾ ಇಲ್ಲ, ನಮ್ಮನ್ನ ಮಾತಾಡಿಸ್ತಿಲ್ಲ, ನಾವ್ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಬಂದ್ರು ಅಂತ ಒಂದು ನೋವಿರುತ್ತಲ್ಲ. ಸೊ ಅದ್ರ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಯಾವ ತರ ರೆಸ್ಪಾನ್ಸ್ ಮಾಡ್ತಿದ್ದಾರೆ? ಎಸ್ ಶರ್ಮಿತಾ, ಈಗ ಶಿವಣ್ಣ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಅಂದ್ರೆ ನಾವು ಅಪ್ಪು ಅವರ ಅಭಿಮಾನಿಗಳ ಜೊತೆ ನಾವಿರ್ತೇವೆ. ಅವರ ಒಂದು ಅಭಿಮಾನ ಏನೇ ಇದ್ರೂ ಕೂಡ ಅವರ ಅಭಿಮಾನಕ್ಕೆ ನಾವು ಯಾವುದೇ ರೀತಿ ಬೆಲೆ ಕಟ್ಟಾಕ ಆಗೋದಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಅವರು ಅಪ್ಪು ಅಷ್ಟೊಂದು ಅಪಾರ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಈಗ ಅಪ್ಪು ನಮ್ಮನ್ನ ದೇವರು ಕಿತ್ಕೊಂಡಿದ್ದಾರೆ, ಆದ್ರೆ ಅವರ ಅಭಿಮಾನಿ ಬಳಗಕ್ಕೆ ಆಗಿರ್ಬೋದು ಅಥವಾ ಎಲ್ಲರ ರಾಜಕುಟುಂಬದ ಅಭಿಮಾನಿ ಬಳಗದ ಜೊತೆ ನಾವಿದ್ದೇವೆ, ಎಲ್ಲರ ಜೊತೆ ನಾವು ಸಹಕಾರವನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಜೊತೆಗೆ ಅವರು ಕೂಡ ಭಾವನಾತ್ಮಕವಾಗಿ ನಾವು ಕೂಡ ತಮ್ಮನನ್ನ ಕಳ್ಕೊಂಡಿದ್ದೀವಿ, ನಮಗೂ ಅಷ್ಟೇ ನೋವಿದೆ, ಆದ್ರೆ ಅಭಿಮಾನಿಗಳು ಯಾರೇ ಬಂದ್ರು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಶಿವಣ್ಣ ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವರು ಶಿವಣ್ಣನವರು ಕೂಡ ನಿನ್ನೆಯಿಂದಲೂ ಕೂಡ ಅವರು ಭೇಟಿ ಮಾಡ್ತಾ ಇದ್ದಾರೆ. ಚಿತ್ರನಟರು, ಟಾಲಿವುಡ್ ಚಿತ್ರನಟರೆಲ್ಲರೂ ಕೂಡ ಅವರನ್ನ ಭೇಟಿ ಮಾಡ್ತಾ ಅವ್ರಿಗೂ ಕೂಡ ಸಮಾಧಾನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗಾಗಲೇ ಇವತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ಅವರನ್ನ ಪುನೀತ್ರವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ನಮನವನ್ನ ಮಾಡಿದ ಬಳಿಕ ಅವರು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಕೊಡಬೇಕು, ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು, ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿ ಕೂಡ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ನೋಡಿದ್ರೆ ಅತ್ಯಂತ ಅಪಾರ ಅಭಿಮಾನಿ ಬಳಗವನ್ನ ಪುನೀತ್ ರಾಜ್ಕುಮಾರ್ ಹೊಂದಿರುವಂತದ್ದು. ಜೊತೆಗೆ ಅಲ್ಲಿ ಸಮಾಧಿ ಬಳಿ ಬರ್ತಾ ಇರುವಂತವ್ರು ಕೆಲವೆಲ್ಲರೂ ಕೂಡ ಮನೆ ಬಳಿ ಬರ್ತಾ ಇದ್ದಾರೆ, ಆದ್ರೆ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ರೆ ಕೆಲವರಿಗೆ ಜಾಸ್ತಿ ಅವ್ರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರೆ ಕುಟುಂಬಗಳ ಸಮೇತ ಬರ್ತಾ ಇರೋ ನೆಲೆಯಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವರಿಗೆ ಮನವರಿಕೆ ಮಾಡಿ ಕಳಿಸ್ತಾ ಇದ್ದಾರೆ. ಆದ್ರೆ ಇವರು ನಿನ್ನೆ ಪಾವಗಡದಿಂದ ಇವರು ಎತ್ತಿನ ಬಂಡಿಯಲ್ಲಿ ಬಂದಿದ್ರು. ಹೀಗಾಗಿ ಶಿವಣ್ಣಗೆ ಆ ವಿಚಾರ ಗೊತ್ತಾಗಿದ್ದ ಕೂಡಲೇ ನಾಗಬಾರದಿಂದ ರಾಮಚರಣ್ ಅಲ್ಲಿಂದ ಹೊರಟ ಮೇಲೆ ಇಲ್ಲಿಂದ ನೇರವಾಗಿ ಮನೆ ಹತ್ರ ಬಂದು ಅವರನ್ನ ಭೇಟಿ ಮಾಡಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಲ ಕಳೆದು ಅವರನ್ನ ಸಮಾಧಾನ ಪಡಿಸಿ, ಅವರು ಫೋಟೋಗಳ ಜೊತೆ ತೆಗೆದುಕೊಂಡು ಅವರನ್ನ ಸಮಾಧಾನ ಪಡಿಸಿ ಅವರನ್ನ ಕಳಿಸುವಂತ ಕೆಲಸವನ್ನ ನಿಜಕ್ಕೂ ಕೂಡ ಇಂತಹ ಒಂದು ನೋವಿನ ದುಃಖದ ಸಂದರ್ಭದಲ್ಲೂ ಕೂಡ ಮಾಡಿದ್ದು ನಿಜಕ್ಕೂ ಅವರ ಗುಣವನ್ನ ಮೆಚ್ಚಬೇಕು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ವಾಗಟ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.